ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸೂರ್ಯವಂಶಿ ಮನೆಯಲ್ಲಿ ಕಳೆದ ಆ ಒಂದು ರಾತ್ರಿ ಭಾಗ್ಯಳ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸಿತು. ತನ್ನ ಹಳೆಯ ಮನೆ, ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮಕ್ಕಳು ತನ್ನ ಕಣ್ಣೆದುರಿಗೆ ಇದ್ದಾಗ ಭಾಗ್ಯ ಅನುಭವಿಸಿದ ಸುಖಕ್ಕೆ ಬೆಲೆ ಕಟ್ಟಲಾಗದು. ವಿಶೇಷವಾಗಿ ತನ್ಮಯ್ ಆದಿಯನ್ನು ತನ್ನ ತಂದೆಯ ಸ್ಥಾನದಲ್ಲಿ ಒಪ್ಪಿಕೊಂಡು ಆತನ ಎದೆಯ ಮೇಲೆ ಮಲಗಿದ ಆ ದೃಶ್ಯ ಭಾಗ್ಯಳ ಕಣ್ಣಲ್ಲಿ ಆನಂದ ಬಾಷ್ಪ ತರಗಿಸಿತ್ತು. ಆದಿ ಕೂಡ ಅಷ್ಟೇ ಪ್ರಬುದ್ಧವಾಗಿ, ಭಾಗ್ಯ ಅವರೇ, ಸಮಾಜ ಏನೇ ಎಂದರೂ ಪರವಾಗಿಲ್ಲ, ಈ ಇಬ್ಬರು ಮಕ್ಕಳೇ ನನ್ನ ಸರ್ವಸ್ವ. ನಿಮ್ಮ ಪ್ರೀತಿ ಮತ್ತು ಈ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಎಂತಹ ಸವಾಲನ್ನು ಎದುರಿಸಲು ಸಿದ್ಧ ಅಂತ ಹೇಳಿದಾಗ ಭಾಗ್ಯಳಿಗೆ ತನ್ನ ಜೀವನದ ಅತಿ ದೊಡ್ಡ ಆಸರೆ ಸಿಕ್ಕಿದಂತಾಯಿತು. ಆದರೆ ಮರುದಿನ ಬೆಳಗ್ಗೆ ಕಾಮತ್ ಮನೆಗೆ ಹಿಂತಿರುಗಿದಾಗ ಪರಿಸ್ಥಿತಿ ತದ್ವಿರುದ್ಧವಾಗಿತ್ತು. ಸತ್ಯನಾರಾಯಣ ಸ್ವಾಮಿ ಪೂಜೆಯ ಸಂಭ್ರಮದ ನಡುವೆಯೂ ಮೀನಾಕ್ಷಿ ಮತ್ತು ಕನ್ನಿಕಾಳ ಮನಸ್ಸಿನಲ್ಲಿ ದ್ವೇಷದ ಕಿಚ್ಚು ಉರಿಯುತ್ತಿತ್ತು. ಭಾಗ್ಯ ಬೆಳ್ಳಂಬೆಳಗ್ಗೆ ಮನೆಯಲ್ಲಿ ಇಲ್ಲದನ್ನು ಕಂಡು ಮೀನಾಕ್ಷಿ ಅಕ್ಷರಶಃ ಕೆಂಡಮಂಡಲವಾಗಿದ್ದರು. ಮನೆಯ ಹೊಸ ಸೊಸೆ ಮದುವೆಯಾದ ಮೊದಲ ದಿನವೇ ಸಂಪ್ರದಾಯ ಮರೆತು ಹಳೆಯ ಮನೆಯ ವ್ಯಾಮೋಹಕ್ಕೆ ಬಿದ್ದು ಹೋದರೆ ಈ ಸಂಸಾರ ಹೇಗೆ ತಾನೇ ಉದ್ಧಾರವಾದೀತು ಎಂದು ಎಲ್ಲರ ಮುಂದೆ ಭಾಗ್ಯಳನ್ನು ಕಟುವಾಗಿ ಟೀಕಿಸಿದರು. ಕನ್ನಿಕಾ ಅಂತೂ ಬೆಂಕಿಗೆ ತುಪ್ಪ ಸುರಿಯುವಂತೆ, ನೋಡಿದ್ರಾತೆ, ನಿಮ್ಮ ಸೊಸೆಗೆ ಈ ಮನೆಯ ಮೇಲೆ ಎಳ್ಳಷ್ಟು ಗೌರವವಿಲ್ಲ, ಅವಳಿಗೆ ಯಾವಾಗಲೂ ಆ ತಾಂಡವನ ನೆನಪೇ ಕಾಡುತ್ತಿದೆ ಎಂದು ಸುಳ್ಳು ಹೇಳಿ, ಚಾಡಿ ಹೇಳಿ ಮೀನಾಕ್ಷಿಯವರ ಕೋಪವನ್ನು ನೆತ್ತಿಗೇರಿಸಿದಳು. ಆದರೆ ಭಾಗ್ಯ ಇವೆಲ್ಲವನ್ನು ಸದ್ದಿಲ್ಲದೆ ಸಹಿಸಿಕೊಂಡಳು. ಕೇವಲ ಅವಳ ಮೌನವಾಗಿರಲಿಲ್ಲ, ಬದಲಾಗಿ ತನ್ನ ಕೃತ್ಯದ ಮೂಲಕವೇ ಉತ್ತರ ನೀಡಲು ನಿರ್ಧರಿಸಿದಳು. ಮೀನಾಕ್ಷಿ ಪೂಜಾಳಿಗೆ ಅಡಿಗೆ ಮಾಡಲು ಹೇಳಿದಾಗ ಭಾಗ್ಯ ತಾನೇ ಮುಂದೆ ಬಂದು ಅಚ್ಚುಕಟ್ಟಾಗಿ ಪ್ರಸಾದ ಸಿದ್ಧಪಡಿಸಿದಳು. ಮನೆ ಅಂಗಳದಲ್ಲಿ ಸುಂದರವಾದ ರಂಗೋಲಿ ಹಾಕಿ ದೇವರ ಮನೆಯನ್ನು ಹೂಗಳಿಂದ ಅಲಂಕರಿಸಿ ಪೂಜೆಗೆ ಬೇಕಾದ ಸರ್ವ ಸಿದ್ಧತೆಗಳನ್ನು ಮುಗಿಸಿದಳು. ಇದನ್ನು ಕಂಡು ಅವರತ್ತೆ ಮೀನಾಕ್ಷಿ ಒಂದು ಕ್ಷಣ ಆಶ್ಚರ್ಯಚಕಿತರಾದರು. ಕನ್ನಿಕಾ ಮಾತ್ರ ತನ್ನ ಕುತಂತ್ರ ನಿಲ್ಲಿಸಲಿಲ್ಲ. ಭಾಗ್ಯಳಿಗೆ ಪೂಜೆಗೆಂದು ಕೊಟ್ಟ ರೇಷ್ಮೆ ಸೀರೆಯನ್ನು ಕನ್ನಿಕಾ ರಹಸ್ಯವಾಗಿ ಹರಿದು ಹಾಕಿದಳು. ಮುಹೂರ್ತದ ಸಮಯ ಹತ್ತಿರ ಬರುತ್ತಿದ್ದಂತೆ ಸೀರೆ ಹರಿದಿರುವುದನ್ನು ಕಂಡ ಭಾಗ್ಯ ಗಾಬರಿಯಾದಳು. ಅತ್ತೆಯ ಮುಂದೆ ಹರಿದ ಸೀರೆ ಉಟ್ಟು ಹೋದರೆ ಮತ್ತಷ್ಟು ನಿಂದನೆ ಕೇಳಬೇಕಾಗುತ್ತದೆ ಎಂದು ಅವಳಿಗೆ ತಿಳಿದಿತ್ತು. ಆದರೆ ಅಪ್ರತಿಮ ತಾಳ್ಮೆಯ ಭಾಗ್ಯ ಆ ಹರಿದ ಭಾಗವನ್ನು ಸೀರೆಯಲ್ಲಿಯೇ ಜಾಣ್ಮೆಯಿಂದ ಮರೆಮಾಚಿ ಅತ್ಯಂತ ಸುಂದರವಾಗಿ ಉಟ್ಟು ಪೂಜೆಯ ಮಂಟಪಕ್ಕೆ ಬಂದು ಕುಳಿತಳು. ಭಾಗ್ಯಳ ಈ ಚತುರತೆ ಮತ್ತು ಪೂಜೆಯ ಮೇಲಿದ್ದ ಭಕ್ತಿ ಕಂಡು ಕಾಮತ್ ಅವರು ಮನಸಾರೆ ಹರಿಸಿದರು. ಕನ್ನಿಕಾ ತಾನು ಮಾಡಿದ ಸಂಚು ವಿಫಲವಾದಿದ್ದನ್ನು ಕಂಡು ಹಲ್ಲು ಕಡಿಯುತ್ತಿದ್ದಳು. ಹೀಗೆ ಭಾಗ್ಯ ಅತ್ತೆಯ ಕಠಿಣ ಮಾತುಗಳನ್ನು ಮತ್ತು ಕನ್ನಿಕಾಳ ಕುತಂತ್ರಗಳನ್ನು ತನ್ನ ಮೌನ ಮತ್ತು ಶ್ರಮದಿಂದಲೇ ಗೆದ್ದು ತೋರಿಸಿದಳು. ಇನ್ನು ಮುಂದೆ ಸಂಚಿಕೆಗಳಲ್ಲಿ ಏನೇನೋ ಬದಲಾವಣೆ ಬರುತ್ತೆ. ಇನ್ನು ಭಾಗ್ಯನಿಗೆ ಮೀನಾಕ್ಷಿ ಮತ್ತು ಕನ್ನಿಕಾ ಸೇರಿ ಏನೇನು ಕಾಟ ಕೊಡ್ತಾರೆ, ಭಾಗ್ಯ ಅದನ್ನೆಲ್ಲ ಹೇಗೆ ಎದುರಿಸಿ ನಿಲ್ತಾಳೆ ಅನ್ನೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.